ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಂದು ಅಪರೂಪದ ಪುಸ್ತಕ, ಗಂಗೆ ಬಾರೆ ಗೌರಿ ಬಾರೆ. ಪಶು ವೈದ್ಯರ ದಿನಚರಿ ಹೇಗಿರುತ್ತೆ ಅನ್ನೋದನ್ನು ಸೊಗಸಾಗಿ ಪರಿಚಯ ಮಾಡಿಕೊಡುವಂಥ ಪುಸ್ತಕ ಡಾಕ್ಟರ್ ಮಿರ್ಜಾ ಬಶೀರ್ ಬರೆದಿರುವಂಥದ್ದು. ಇವರ ಬರಹ ಎಷ್ಟು ಸೊಗಸಾಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಒಂದು ಪುಟ್ಟ ಅಧ್ಯಾಯ ನೋಡೋಣ. ಮದುವೆ ಮಾಡಿಕೊಳ್ಳೋ ಹೆಣ್ಣು ಆಕೆಯ ಗೆಳತಿಗೆ ಒಂದು ಪತ್ರ ಬರೀತಿದ್ದಾರೆ. ಆ ಪತ್ರಗಳ ಸಂಭಾಷಣೆ ಹೇಗಿದೆ ನೋಡೋಣ. ಏನೇ ಡಾಕ್ಟ್ರನ್ನೇ ಹೊಡೆದಿದ್ದೀಯಲ್ಲೇ? ಬಿಡ್ತು ಅನ್ನೇ, ಹೊಡೆಯೋದು ಬಡಿಯೋದು ಮದುವೆ ಆದಮೇಲೆ. ಎಲ್ಲೇ ಅವನು ಕೆಲಸ ಮಾಡ್ತಿರೋದೋ? ಯಾವ ಆಸ್ಪತ್ರೆಯೇ? ಯಾವ ಸ್ಪೆಷಲಿಸ್ಟೇ? ಕಣ್ಣು, ಕಿವಿ, ಕಿಡ್ನಿ, ಹೃದಯ, ಬುಳ್ಳೆ. ಡಾಕ್ಟರ್ ಮೇಲೆ ನರ್ಸ್ಗಳ ಬಗ್ಗೆ ಹುಷಾರು. ಪತಿ ಪತ್ನಿ ಅವರು ಆದರೆ ಕಷ್ಟ. ಛೇ, ಅಸಲಿಗೆ ಅವರು MBBS ಡಾಕ್ಟ್ರೇ ಅಲ್ವೇ ಅಲ್ಲ. ಯಾವ ತರಹದ ಡಾಕ್ಟ್ರ್ ಇರ್ಬೋದು ಹೇಳು? ಗೆಸ್ ಮಾಡು. ಆಯುರ್ವೇದ, ಹೋಮಿಯೋಪತಿ, ಯುನಾನಿ? ಅಲ್ವೇ ಅಲ್ಲ. ಅವರೂ ಡಾಕ್ಟ್ರೇ, ಆದರೆ ನೀನು ಯಾಕೆ ಗೆಸ್ ಮಾಡಲಿಲ್ಲ? ಟೇಕ್ ಸಮ್ ಮೋರ್ ಚಾನ್ಸಸ್. ಹಾಗಾದರೆ ಅವನು PhD ಮಾಡಿರೋ ಡಾಕ್ಟ್ರ್ ಇರಬೇಕು. ಪೆದ್ದಿ, ಅಲ್ವೇ ಅಲ್ಲ. ಸರಿಯಾಗಿ ಗೆಸ್ ಮಾಡು. ಯಾವುದಾದರೂ ಯೂನಿವರ್ಸಿಟಿಯವರು ಗೌರವ ಡಾಕ್ಟ್ರೇಟ್ ಕೊಟ್ಟಿದ್ದಾರೇನೆ? ಮುದುಕಾನೇನೆ? ಯಾರೇ ಅವನು? ಗೌರವ ಡಾಕ್ಟ್ರೇಟೂ ಅಲ್ಲ, ಏನೂ ಅಲ್ಲ. ಹೇಳಿದ್ರೆ ಮದುವೆಯಲ್ಲಿ ನಿನಗೊಂದು ಸರಿಯಾದ ಪಾರ್ಟಿ ಕೊಡ್ತೀನಿ. ಕಳ್ಳು ಬಸ್ರು ತೆಗಿಯೋ ಡಾಕ್ಟ್ರೇನೆ? ಮೂಳೆ ಡಾಕ್ಟ್ರೋ ಇಲ್ಲ ಮೊಳೆ ಡಾಕ್ಟ್ರೋ? ಅಲ್ವೇ ಅಲ್ಲ. ನೀನೊಬ್ಳು ಹುಟ್ಟು ದರಿದ್ರ ಕಣೆ. ಏನೂ ಅಲ್ಲದ ಅಡ್ನಾಡಿ ಕ್ವ್ಯಾಕೇನೆ 500 ರೂಪಾಯಿ ಸರ್ಟಿಫಿಕೇಟ್ ಡಾಕ್ಟ್ರು, ಸಂತೆಯಲ್ಲಿ ಜಾತ್ರೆಯಲ್ಲಿ ಬರುವ ಕಳ್ಳ ಡಾಕ್ಟ್ರು? ಅಲ್ವೇ ಅಲ್ಲ. ಅಯ್ಯೋ ಸೋತೆ ಕಣೆ. ವೆಟನರಿ ಡಾಕ್ಟ್ರ್ ಕಣೆ, ಪೆದ್ದಿ, ಪಶು ವೈದ್ಯ. ನೀನು ಇನ್ಮೇಲೆ ಅವ್ರ ಹತ್ರನೇ ಟ್ರೀಟ್ಮೆಂಟ್ ತಗೋ, ಸರಿ ಹೋಗ್ತೀಯ. ರಾಮ, ಹೌದಲ್ವೇ? ವೆಟನರಿ ಡಾಕ್ಟ್ರುಗಳು ಇದ್ದೂ ಇಲ್ದಂಗೆ ಇದ್ದಾರಲ್ವೇನೆ, ಪ್ರಚಾರನೇ ಇಲ್ಲದೆ. ಹೀಗೆ ಅವರ ಸಂಭಾಷಣೆ ನಡೆಯುತ್ತಂತೆ. ಈ ವೆಟನರಿ ಡಾಕ್ಟರ್ ಮಿರ್ಜಾ ಬಶೀರ್ ಆ ಹುಡುಗಿಯನ್ನು ಮದುವೆ ಆದಮೇಲೆ ಕರ್ನಾಟಕದ ಹಲವು ಹಳ್ಳಿಗಳಲ್ಲಿ ಹೇಗೆ ತಮ್ಮ ವೃತ್ತಿ ಬದುಕನ್ನು ನಡೆಸ್ತಾರೆ, 3-4 ಪುಟಗಳಲ್ಲಿ ಬಹಳ ಸೊಗಸಾಗಿ ತಮ್ಮ ಅನುಭವವನ್ನು ಬರೀತಾರೆ ಡಾಕ್ಟರ್ ಮಿರ್ಜಾ ಬಶೀರ್ ಅವರು. ಹಾಗಾಗಿ ಪಶು ವೈದ್ಯರ ಬದುಕು ಹೇಗೆಲ್ಲ ಇರಬಹುದು ಎನ್ನುವ ಕಲ್ಪನೆ ನಮಗೆ ಬರಬೇಕಾದರೆ ಈ ಒಂದು ಪುಸ್ತಕವನ್ನು ಖಂಡಿತ ಓದೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಜಯರಾಮಯ್ಯ ಅಂತ, ಗೌರಿಬಿದನೂರಿಂದ ಬಂದಿದ್ದೇನೆ. ನಾನು ಪ್ರಾಥಮಿಕ ಶಾಲಾ ಶಿಕ್ಷಕ. ನಾನು ದಿನಪತ್ರಿಕೆಗಳನ್ನು ಓದುತ್ತಿರುತ್ತೇನೆ. ಜಯರಾಮಯ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಸಿಂತ್ರಿ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕು ಪೈಕಿ ಬಡ್ಲಿ ಗ್ರಾಮದವನು. ಈಗ ಮುನವಳ್ಳಿಯಲ್ಲಿ ವಾಸವಾಗಿದ್ದೇನೆ. ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದೋದು, ಥಟ್ಟಂದ ಕಾರ್ಯಕ್ರಮ ನೋಡುವುದು. ಮಲ್ಲಿಕಾರ್ಜುನ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು SR ಲೋಕೇಶ್ವರಯ್ಯ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ದೇವರವನಹಳ್ಳಿ ಗ್ರಾಮದಿಂದ ಬಂದಿದ್ದೇನೆ. ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸ ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವುದು, ದಿನಪತ್ರಿಕೆಯನ್ನು ಓದುವುದು ಮತ್ತು ಚಿಕ್ಕ ಮಕ್ಕಳಿಗೆ ಒಂದು ಚುಟುಕಾದಂತಹ ಅಭಿನಯ ಗೀತೆಗಳನ್ನು ಹೇಳ್ಕೊಡೋದು. ಬಹಳ ಸಂತೋಷ ಲೋಕೇಶ್ವರಯ್ಯ, ಸ್ವಾಗತ ಕಾರ್ಯಕ್ರಮಕ್ಕೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬೆಂಗಳೂರಿನ ಸಾವಣ್ಣ ಪ್ರಕಾಶನದವರು ಹಾಗೂ ಬಹುರೂಪಿ ಪ್ರಕಾಶನದವರು. ಎರಡೂ ಸಂಸ್ಥೆಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ
ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಕಾರ್ಯಕ್ರಮದ ಮೊದಲ ಪುಸ್ತಕ ಭಗವದ್ಗೀತೆ. ನಿಮಗೆ ಬೇಕಾದ್ದು ಭಗವದ್ಗೀತೆಯಲ್ಲಿದೆ. ಜಗದೀಶ ಶರ್ಮಾ ಸಂಪಾ ಅವರು ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಮೊದಲ ಪ್ರಶ್ನೆ ಈಗ ಬಂತು. ನಮ್ಮ ಭೂಮಿಯ ಮೇಲಿರುವ ಪ್ರಾಣಿಗಳಲ್ಲಿ 75% ಪ್ರಾಣಿಗಳು ಯಾವ ವರ್ಗದ ವ್ಯಾಪ್ತಿಯಲ್ಲಿ ಬರುತ್ತವೆ? ಆಯ್ಕೆಗಳನ್ನು ನೋಡೋಣ. ಸಂಧಿಪದಿ ಆರ್ಥ್ರೋಪೋಡಾ, ಸ್ತನಿಗಳು ಮ್ಯಾಮಲ್ಸ್, ಮೃದ್ವಂಗಿಗಳು ಮೊಲಾಸ್ಕಾ. ಹೇಳಿ ಮಲ್ಲಿಕಾರ್ಜುನ್. ಸ್ತನಿಗಳು ಮ್ಯಾಮಲ್ಸ್. ಎಷ್ಟನೇದು? ಎರಡನೇದು ಮ್ಯಾಮಲ್ಸ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 4 ನೋಡೋಣ. ಆಯ್ಕೆ 4 ವಲಯವಂತ ಅಥವಾ ಅನೆಲಿಡ. ಲೋಕೇಶ್ವರಯ್ಯ. ಮೃದ್ವಂಗಿಗಳು. ಆಯ್ಕೆ 3 ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಸಂಧಿಪದಿ ಅಥವಾ ಆರ್ಥ್ರೋಪೋಡಾ ಆಗಿತ್ತು. ಕನಕದಾಸರು ಹೇಳ್ತಾರೆ ಭೂಮಿಯ ಮೇಲೆ 84 ಲಕ್ಷ ಜೀವರಾಶಿ ಇದೆ ಅಂತ. ಆದರೆ ವಿಜ್ಞಾನ ಹೇಳುತ್ತೆ 87 ಲಕ್ಷ ಜೀವರಾಶಿ ಅಂತ. ಯಾವುದು ಸತ್ಯ ಯಾವುದು ಮಿಥ್ಯ ನಮಗಿನ್ನೂ ಗೊತ್ತಿಲ್ಲ. ಯಾಕಂದರೆ ಇಷ್ಟು ಜೀವರಾಶಿಗಳಲ್ಲಿ 15% ಜೀವರಾಶಿಗಳು ಮಾತ್ರ ನಮಗೆ ಗೊತ್ತಿದೆ. ಉಳಿದ ಜೀವರಾಶಿಗಳನ್ನು ಇನ್ನೂ ನೋಡೋಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ನಮಗೆ ಗೊತ್ತಿರೋದು 9,53,434 ಜೀವಿಗಳು ಮಾತ್ರ ಗೊತ್ತಿದೆ ನಮಗೆ. ಆದರೆ ಇರೋದು 84, 87. ಉಳಿದದ್ದನ್ನು ಯಾವಾಗ ತಿಳಿತೇವೆ ಖಂಡಿತ ಗೊತ್ತಿಲ್ಲ. ಆದರೆ ಈ ಎಲ್ಲ ಜೀವರಾಶಿಗಳಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇರೋದು ಸಂಧಿಪದಿಗಳು ಅಥವಾ ಆರ್ಥ್ರೋಪೋಡಾ ಅಂತ ನಾವು ಕರೀತೇವೆ. ಇದರಲ್ಲಿ ಕೀಟಗಳು ಸಹ ಈ ಒಂದು ಗುಂಪಲ್ಲಿ ಬರುತ್ತವೆ. ಮುಂದಿನ ಪುಸ್ತಕ ಏನೋ ಹೇಳುತ್ತಿದ್ದಾರೆ. ಹಲವು ಲೇಖಕಿಯರು ಬರೆದಂಥ ಕಥಾಕೃತಿ. ಪ್ರಶ್ನೆ: ಪ್ರೈಮ್ ಟೈಮ್ ಎಮ್ಮಿ ಅವಾರ್ಡ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಯ್ಕೆಗಳನ್ನು ನೋಡೋಣ. ಸಂಗೀತ, ಟೆಲಿವಿಷನ್. ಹೇಳಿ ಜಯರಾಮಯ್ಯ. ಟೆಲಿವಿಷನ್. ಆಯ್ಕೆ 3 ಚಲನಚಿತ್ರ. ಆಯ್ಕೆ 4 ಕ್ರೀಡೆ. ಲೋಕೇಶ್ವರಯ್ಯ. ಕ್ರೀಡೆ ಸರ್. ಉತ್ತರವನ್ನು ನೋಡೋಣ. ಟೆಲಿವಿಷನ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಜಯರಾಮಯ್ಯ ಈ ಉತ್ತರ ಕೊಟ್ಟಿದ್ದಾರೆ. ಏನೋ ಹೇಳುತ್ತಿದ್ದಾರೆ ಈ ಒಂದು ಕಥಾಕೃತಿಯನ್ನು ಅವರಿಗೆ ಕೊಟ್ಟಿದ್ದೇವೆ. ಆಸ್ಕರ್ ಮತ್ತು ಗೋಲ್ಡನ್ ಗ್ಲೋಬ್ ಅನ್ನೋ ಪ್ರಶಸ್ತಿಗಳು ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು. ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಗ್ರ್ಯಾಮಿ ಅವಾರ್ಡ್ಸ್ ಅನ್ನೋದು ಜಾಗತಿಕ ಮಟ್ಟದಲ್ಲಿ ದೊರೆಯುತ್ತೆ. ಆದರೆ ಟೆಲಿವಿಷನ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಎಮ್ಮಿ ಅವಾರ್ಡ್ಸನ್ನು ಕೊಡ್ತಾರೆ. ಆದರೆ ಈ ಎಮ್ಮಿ ಅವಾರ್ಡ್ಸ್ ಏನಿದೆ ಇದು ಅಮೆರಿಕದಲ್ಲಿ ನಿರ್ಮಾಣವಾದಂಥ ಟೆಲಿವಿಷನ್ ಚಿತ್ರಗಳಿಗೆ ಮಾತ್ರ ಸೀಮಿತವಾಗಿರುವಂತಹ ಪ್ರಶಸ್ತಿ. ಪ್ರೈಮ್ ಟೈಮ್ ಎಮ್ಮಿ ಅವಾರ್ಡ್ ಅಂತ ಹೇಳ್ತಂದರೆ ಪ್ರೈಮ್ ಟೈಮ್ ಅತಿ ಹೆಚ್ಚು ಜನ ನೋಡುವಂಥ ಸಮಯ ಏನಿದೆ ಆ ಸಮಯದಲ್ಲಿ ಪ್ರಸಾರವಾಗುವಂಥ ಕಾರ್ಯಕ್ರಮಗಳಿಗೆ ವಿಶೇಷವಾದ ಪ್ರಶಸ್ತಿಗಳಿವೆಯಂತೆ. ಹಾಗೆಯೇ ಉಳಿದ ಸಂದರ್ಭದಲ್ಲಿ ಯಾವ ವಾಹಿನಿ ಚೆನ್ನಾಗಿ ವಾರ್ತೆಗಳನ್ನು ಪ್ರಸಾರ ಮಾಡ್ತಾ ಇದೆ, ಕ್ರೀಡಾ ಚಟುವಟಿಕೆಗಳನ್ನು ತೋರಿಸ್ತಾ ಇದೆ, ಸಾಕ್ಷ್ಯಚಿತ್ರಗಳನ್ನು ನಿರ್ಮಿಸ್ತಾ ಇದೆ, ವೈದ್ಯಕೀಯ, ತಂತ್ರಜ್ಞಾನ, ಎಂಜಿನಿಯರಿಂಗ್ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮಗಳು ಮಾಡ್ತಾ ಇದೆ, ಆಯಾ ಕ್ಷೇತ್ರಗಳೂ ಸಹ ವಿಶೇಷವಾದ ಪ್ರಶಸ್ತಿಗಳು ಇವೆಯಂತೆ ಈ ಎಮ್ಮಿ ಪ್ರಶಸ್ತಿಗಳ ಪಟ್ಟಿಯಲ್ಲಿ. ಮುಂದಿನ ಪುಸ್ತಕ ನನ್ನೆದೆಯ ಹಾಡು ಕವನ ಸಂಕಲನ. ಮೇಟಿ ಕೊಟ್ರಪ್ಪ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಯಾವ ಜೀವಿಯು ಜೀವಂತ ಜೀವಿಯೊಂದರಲ್ಲಿ ತನ್ನ ಮೊಟ್ಟೆಗಳನ್ನು ಇಡುತ್ತದೆ? ಆಯ್ಕೆಗಳನ್ನು ನೋಡೋಣ. ಫ್ರಾಂಟಿಕ್ ಫ್ಲೀ, ಸ್ಯಾಪಿಗಾ ಲೂಸಿ, ಸಿಂಟ್ರೇಟಸ್ ಪೆರಲ್ಮಣಿ, ಕ್ಲಸ್ಟರ್ ಫ್ಲೈ. ಮೊದಲಿಗೆ ಲೋಕೇಶ್ವರಯ್ಯ, ಆನಂತರ ಮಲ್ಲಿಕಾರ್ಜುನ. ಸಿಂಟ್ರೇಸಸ್ 3ನೇ ಆಪ್ಷನ್ ಸರ್. ಆಯ್ಕೆ 3 ಸಿಟ್ರೇಟಸ್ ಪೆರಲ್ಮಣಿ ಅಂತ ಹೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ. 4ನೇ ಆಪ್ಷನ್ ಕ್ಲಸ್ಟರ್ ಫ್ಲೈ. ಉತ್ತರವನ್ನು ನೋಡೋಣ. ಸಿಂಟ್ರೇಟಸ್ ಪೆರಲ್ಮಣಿ ಆಗಿತ್ತು. ಈ ಉತ್ತರವನ್ನು ಲೋಕೇಶ್ವರಯ್ಯ ಕೊಟ್ಟಿದ್ದಾರೆ.
ನನ್ನದೆಯ ಹಾಡು ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಈ ಸಿಂಟ್ರೇಟಸ್ ಪೆರಲ್ಮಣಿ ಅನ್ನೋದು ಒಂದು ಜಾತಿಯ ಕಣಜ. ಅದು ಈ ಕಣಜ ಏನು ಮಾಡುತ್ತೆ, ಹೆಣ್ಣು ಕಣಜ ಮೊಟ್ಟೆಗಳನ್ನು ಇಡುವ ಸಂದರ್ಭ ಬಂದಾಗ ಹಣ್ಣು ಹುಳುಗಳನ್ನು, ಫ್ರೂಟ್ ಫ್ಲೈಸ್ ಅಂತ ಕರಿತೇವೆ, ಆ ಹಣ್ಣು ಹುಳುಗಳನ್ನು ಹುಡುಕೊಂಡು ಹೋಗುತ್ತಂತೆ. ಒಳ್ಳೆ ದಷ್ಟಪುಷ್ಟಾಗಿರ್ತಕ್ಕಂಥ ಹಣ್ಣು ಹುಳ ಸಿಕ್ತು ಅಂದರೆ ನೇರವಾಗಿ ಹೋಗಿ ಅದರ ಹೊಟ್ಟೆ ಮೇಲೆ ಕೂತ್ಕೊಂಡು ತನ್ನ ಬಾಲದಲ್ಲಿ ಮುಳ್ಳು ಥರ ಇರುತ್ತೆ, ಅದನ್ನು ಚುಚ್ಚಿ ತನ್ನ ಮೊಟ್ಟೆಗಳನ್ನೆಲ್ಲ ಆ ಮುಳ್ಳಿನ ಮೂಲಕ ಈ ಹಣ್ಣು ಹುಳದ ದೇಹದ ಒಳಗೆ ಬಿಟ್ಬಿಟ್ಟು ತಾನು ಹಾರೋಗ್ಬಿಡುತ್ತದೆ. ಮೊಟ್ಟೆಗಳು ಅಲ್ಲೇ ಒಡೆದು ಆ ಹಣ್ಣು ಹುಳ ಏನಿದೆ ಅದನ್ನೇ ತಿಂದು ಪೂರ್ತಿ ಬೆಳೆದ ಮೇಲೆ ಆ ಹಣ್ಣು ಹುಳವನ್ನು ಸೀಳಿಕೊಂಡು ಹೊರಗೆ ಬಂದು ಸ್ವತಂತ್ರ ಬದುಕನ್ನು ಆರಂಭಿಸುವಂತೆ. ಎಂತೆಂಥ ಬದುಕು ಇದೆಯೋ ಈ ಜಗತ್ತಲ್ಲಿ, ಊಹಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಮುಂದಿನ ಪುಸ್ತಕ ಡಾಕ್ಟರ್ ಎಲ್ ಪ್ರಕಾಶ್ ಬರೆದ 100 ನಿಮಿಷಗಳು. ಇಷ್ಟೇ ಸಮಯ ಸಾಕು ಬದುಕನ್ನು ಬದಲಾಯಿಸಿಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. ನಮ್ಮ ಪ್ರಶ್ನೆ, 2028ರಲ್ಲಿ ಭಾರತವು ಯಾವ ಗ್ರಹಕ್ಕೆ ತನ್ನ ಬಾಹ್ಯಾಕಾಶ ನೌಕೆಯನ್ನು ಹಾರಿ ಬಿಡಲಿದೆ? ಹೇಳಿ. ಮಂಗಳ ಗ್ರಹ. ಮಂಗಳ ಗ್ರಹ. ಮಂಗಳ ಗ್ರಹ. ಲೋಕೇಶ್ವರಯ್ಯ? ಮಂಗಳ ಗ್ರಹ. ಆಯ್ಕೆಗಳು: ಮಂಗಳ ಗ್ರಹ, ಶನಿ ಗ್ರಹ, ಬುಧ ಗ್ರಹ, ಶುಕ್ರ ಗ್ರಹ. ಇಬ್ಬರು ಹೇಳ್ತಿದ್ದಾರೆ ಮಂಗಳ ಗ್ರಹ ಅಂತ ಸರಿಯಾದ ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಶುಕ್ರ ಗ್ರಹ ಆಗಿತ್ತು. ಶುಕ್ರ ಗ್ರಹವನ್ನು ಭೂಮಿಯ ಅವಳಿ ಗ್ರಹ ಅಂತ ನಾವು ಕರೀತೇವೆ. ಯಾಕಂದರೆ ಎರಡೂ ಹೆಚ್ಚು ಕಡಿಮೆ ಒಂದೇ ಆಕೃತಿಯಲ್ಲಿ ಇದ್ದು ಒಂದೇ ರೀತಿಯ ಲಕ್ಷಣಗಳನ್ನು ಒಂದು ಕಾಲದಲ್ಲಿ ಪಡೆದಿತ್ತು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಯಾಕೆ ಅಂತ ಹೇಳ್ತಂದರೆ, ಭೂಮಿಯ ಮೇಲೆ ಇವತ್ತು ಜೀವರಾಶಿ ಹೇಗಿದೆಯೋ ಹಾಗೆ ಶುಕ್ರನ ಮೇಲೂ ಸಹ ಒಂದು ಕಾಲದಲ್ಲಿ ಜೀವರಾಶಿ ಇತ್ತು. ಆದರೆ ಅಲ್ಲಿ ನಡೆದಂಥ ಕೆಲವು ಪ್ರಾಕೃತಿಕ ವಿದ್ಯಮಾನಗಳ ಕಾರಣ ಇವತ್ತು ಜೀವರಾಶಿ ಅಲ್ಲಿ ಇಲ್ಲ. ಯಾಕೆ ಈ ಬದಲಾವಣೆ ಕಂಡುಬಂತು? ಇದು ವಿಜ್ಞಾನಿಗಳನ್ನು ಕಾಡ್ತಾ ಇದೆ. ಇಂತಹ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಬೇಕು ಅನ್ನೋ ಉದ್ದೇಶದಿಂದ ಭಾರತ ದೇಶ ತನ್ನ ನೌಕೆಯನ್ನು ಕಳಿಸ್ತಾ ಇದೆಯಂತೆ ಶುಕ್ರ ಗ್ರಹದ ಬಳಿ. 1236 ಕೋಟಿ ರೂಪಾಯಿಗಳನ್ನು ಇದಕ್ಕಾಗಿ ಎತ್ತಿಟ್ಟಿದೆ. ಇಸ್ರೋ ಸಂಸ್ಥೆಗೆ ಶುಭಾಶಯವನ್ನು ಹೇಳೋಣ. ಮುಂದಿನ ಪುಸ್ತಕ ಪ್ರಕಾಶ್ ರೈ ಅವರು ಬರೆದ ಅವರವರ ಭಾವಕ್ಕೆ ಎನ್ನುವ ಪುಸ್ತಕ. ಪ್ರಶ್ನೆ, ಅಕ್ಷರಗಳನ್ನು ತುಂಬಿ. ದ, ವಿ, ಯ, ದ, ಮಿ. ಸಂವಾದದ ವಿಜಯದಶಮಿ. ಇನ್ನೊಂದ್ಸಲ ಹೇಳಿ. ಸಂವಾದದ ವಿಜಯದಶಮಿ. ಗೊತ್ತಾಗಲಿಲ್ಲ ನನಗೆ. ಸಂವಾದದ ವಿಜಯದಶಮಿ. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಸಂಭ್ರಮದ ವಿಜಯದಶಮಿ. ಸಂಭ್ರಮದ ವಿಜಯದಶಮಿ, ಸಂವಾದದ ವಿಜಯದಶಮಿ. ಯಾವುದು ಸರಿ ನೋಡೋಣ. ಸಂಭ್ರಮದ ವಿಜಯದಶಮಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮಲ್ಲಿಕಾರ್ಜುನ ಅವರು ಕೊಟ್ಟಂಥ ಸುಳುಹನ್ನು ಸೊಗಸಾಗಿ ಗ್ರಹಿಸಿದ್ರು. ಜಯರಾಮಯ್ಯ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಅವರವರ ಭಾವಕ್ಕೆ ಈ ಒಂದು ಪುಸ್ತಕವನ್ನು ಜಯರಾಮಯ್ಯ ಅವರಿಗೆ ಕೊಟ್ಟಿದ್ದೇವೆ. ಗಂಗೆ ಬಾರೆ ಗೌರಿ ಬಾರೆ, ಡಾಕ್ಟರ್ ಮಿರ್ಜಾ ಬಶೀರ್ ಬರೆದಂಥ ಪುಸ್ತಕ. ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 79 ಕೂಡು 31, 82 ಕಳೆ 54, 23 ಗುಣಿಸು 9, 275 ಭಾಗಿಸು 5.
ಮಲ್ಲಿಕಾರ್ಜುನ ಅವರು ಬಜರ್ ಒತ್ತಿದ್ದಾರೆ. ಅಂತಿಮ ಉತ್ತರವನ್ನು ಕೇಳೋಣ. 410. 410. 410. 410. ಜಯರಾಮಯ್ಯ ಹಾಗೂ ಲೋಕೇಶ್ವರಯ್ಯ 403. ಬಜರ್ ಒತ್ಬಿಟ್ಟು ಒತ್ತಿದೆ ಸರ್. ಒತ್ತಿದೆ ಸರ್. ಒತ್ತಿ ಹಾಂ. 403. ಲೋಕೇಶ್ವರಯ್ಯ 390 ಸರ್. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 110, 28, 207, 55 ಎಲ್ಲವನ್ನು ಕೂಡಿದ್ರೆ 400 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮುಂದಿನ ಪುಸ್ತಕ ಚೇತನಾ ತೀರ್ಥಹಳ್ಳಿ ಬರೆದ ಕಾಕ್ಟೇಲ್ ಲೋಕೋ ಭಿನ್ನ ರುಚಿ ಎನ್ನುವ ಪುಸ್ತಕ. ಪ್ರಶ್ನೆ: ಈ ವಿಶೇಷ ಚೇತನ ಕ್ರೀಡಾಪಟುವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು: ಕಪಿಲ್ ಪರಮಾರ್, ನಿಶಾತ್ ಕುಮಾರ್, ಯೋಗೇಶ್ ಖತೂನಿಯಾ, ಸುಮಿತ್ ಅಂಟಿಲ್. ಹೇಳಿ ಲೋಕೇಶ್ವರಯ್ಯ. ಕಪಿಲ್ ಪರಮಾರ್. ಆಯ್ಕೆ 1. ಸುಮಿತ್ ಅಂಟಿಲ್. ಆಯ್ಕೆ 4. ಉತ್ತರವನ್ನು ನೋಡೋಣ. ಕಪಿಲ್ ಪರಮಾರ್ ಉತ್ತರ ಸರಿಯಾಗಿದೆ. ಲೋಕೇಶ್ವರಯ್ಯ ಈ ಉತ್ತರ ಕೊಟ್ಟಿದ್ದಾರೆ. ಚೇತನಾ ತೀರ್ಥಹಳ್ಳಿ ಬರೆದ ಕಾಕ್ಟೇಲ್ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಕಪಿಲ್ ಪರಮಾರ್ ಅವರು ಅಂಧರು, ಕಾಣಲ್ಲ. ಆದರೂ ಸಹ ಇವರು ಜೂಡೋ ಸ್ಪರ್ಧೆ ಏನಿದೆ ಅದರಲ್ಲಿ ನಿಸ್ಸೀಮರು. 2024 ಪ್ಯಾರಿಸ್ ಪ್ಯಾರಾಲಿಂಪಿಕ್ ಸ್ಪರ್ಧೆ ಏನಿದೆ ಅಲ್ಲಿ ಇವರು ಕಂಚಿನ ಪದಕವನ್ನು ಪಡೀತಾರೆ ಪರಮಾರ್ ಅವರು. ಮುಂದಿನ ಪುಸ್ತಕ ದೀಪಾ ಹಿರೇಗುತ್ತಿ ಬರೆದಂಥ ಬ್ರ್ಯಾಂಡ್ ಬಿಲ್ಡರ್ಸ್, ಬಿತ್ತಿ ಬೆಳೆಸಿ ಬೆಳೆದವರು ಎನ್ನುವ ಪುಸ್ತಕ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ದ, ವೈ, ರ, ವ, ಬೊಂ, ಸ, ಭ, ಬೆ. ವೈಭವದ ಬೊಂಬೆ. ವೈಭವದ ಬೊಂಬೆ. ವೈಭವದ ಬೊಂಬೆ. ಬೊಂಬೆ. 8 ಅಕ್ಷರ ಇದೆಯಾ? ವೈಭವದ ಬೊಂಬೆ ಅಂದರೆ 6 ಆಯಿತು. 8 ಅಕ್ಷರ ಬೇಕು ನಮಗೆ. ಲೋಕೇಶ್ವರಯ್ಯ ಥಟ್ ಅಂತ ಉತ್ತರ ಕೊಡ್ಬೇಕು ಸರ್. ದಸರಾ ವೈಭವ ಬೊಂಬೆ. ದಸರಾ ವೈಭವ ಬೊಂಬೆ. ದಸರಾ ವೈಭವ ಬೊಂಬೆ. ದಸರಾ ವೈಭವ ಬೊಂಬೆ. ಸ್ವಲ್ಪ ಅರ್ಥವತ್ತಾಗಿ ಶಬ್ದಗಳನ್ನು ಆ ಕಡೆ ಜೋಡಿಸಿ. ಇನ್ನೊಂದ್ಸಲ ಪ್ರಯತ್ನ ಪಡಿ ಮಲ್ಲಿಕಾರ್ಜುನ್ ಅವರೇ. ಪುಸ್ತಕ ಕೊಡ್ತೇನೆ, ಯೋಚನೆ ಮಾಡಬೇಡಿ. ದಸರಾ ವೈಭವ ಬೊಂಬೆ. ದಸರಾ ವೈಭವ ಬೊಂಬೆ. ಉತ್ತರವನ್ನು ನೋಡೋಣ. ದಸರಾ ಬೊಂಬೆ ವೈಭವ ಅಂತ ಹೇಳಿದ್ರೆ ಕೇಳಕ್ಕೆ ಚೆನ್ನಾಗಿರುತ್ತೆ. ದಸರಾ ವೈಭವ ಬೊಂಬೆ ಅಂದರೆ ಉತ್ತರ ಸರಿಯಾಗಿದೆ ಅಂದರೆ ಕೇಳಕ್ಕೆ ಅಷ್ಟು ಹಿತವಾಗಿಲ್ಲ. ನಮ್ಮ ಕನ್ನಡ ಭಾಷೆಗೆ ಅದರದ್ದೇ ಆದ ಜಾಯಮಾನ ಉಂಟು. ಹಾಗಾಗಿ ಅದರ ಕಡೆ ಚೂರು ಗಮನ ಕೊಡೋದು ಬಹಳ ಒಳ್ಳೆಯದು. ಬ್ರ್ಯಾಂಡ್ ಬಿಲ್ಡರ್ಸ್ ಈ ಪುಸ್ತಕವನ್ನು ಮಲ್ಲಿಕಾರ್ಜುನ ಅವರಿಗೆ ಕೊಟ್ಟಿದ್ದೇವೆ. 3 ಪುಸ್ತಕಗಳನ್ನು ಕೊಡೋಕೆ ಈಗ ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಹಾವುಗಳನ್ನು ಪೂಜಿಸುವ ವ್ರತದ ದಿನ ಶುಭ ಚಲಿಸದೇ ಇರುವಂತಹದ್ದು. ಲೋಕೇಶ್ವರ್ ನಾಗಪಂಚಮಿ. ನಾಗಪಂಚಮಿ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ನಾಗಪಂಚಮಿ ಉತ್ತರ ಸರಿಯಾಗಿದೆ. 2 ಉತ್ತರ. ಶುಭ. ನಿಮಗೆ ಅವಕಾಶ ಸಿಗುತ್ತೆ ಲೋಕೇಶ್ವರಯ್ಯ. ಶುಭ ಎನ್ನುವ ಅರ್ಥ ಕೊಡುವಂಥ 3 ಅಕ್ಷರದ ಶಬ್ದ. ಮಧ್ಯದ ಅಕ್ಷರ ಗ. ಮಲ್ಲಿಕಾರ್ಜುನ. ಉಗಮ. ಮಲ್ಲಿಕಾರ್ಜುನ್ 2ನೇದಕ್ಕೆ ಮಾತ್ರ ಶುಭ.
ಜಯರಾಮಯ್ಯ ಎರಡನೇದು. 2 ಉತ್ತರ ಮಂಗಳ. 3 ಉತ್ತರ ಯಾರು ಬೇಕಾದರೂ ಬಸ್ಸಿರುತ್ತೆ ಉತ್ತರ ಕೊಡಿ. ಜಯರಾಮಯ್ಯ ಮತ್ತು ಮಲ್ಲಿಕಾರ್ಜುನ್ ಅವರು ಅಚಲ ಜಯರಾಮಯ್ಯ ಅಚಲ 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 ಇಬ್ರು ಒಟ್ಟೊಟ್ಟಿಗೆ ಕೊಟ್ಟರೆ ಯಾರಿಗೆ ಕೊಡೋಣ ಪುಸ್ತಕ? ಬಜರ್ ಒತ್ತಿರೋದು ಮೊದಲು ಜಯರಾಮಯ್ಯ ಅವರು. ಮಲ್ಲಿಗೆ ಮತ್ತು ಇತರ ಕವಿತೆಗಳು ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ. ಖುಷಿ ಪಡಲು ಕಾರಣ ಶೈಲೇಶ್ ಪಟ್ಟವರ್ಧನ್ ಬರೆದಂತಹ ಪುಸ್ತಕ ಲೋಕೇಶ್ವರಯ್ಯ ಅವರಿಗೆ ಕೊಟ್ಟಿದ್ದೇನೆ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಜಯರಾಮಯ್ಯ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಹರಹರ ಎನ್ನು ಎಂಬ ನುಡಿಗಟ್ಟಿನ ಅರ್ಥವೇನು? ದೇವರನ್ನು ಪ್ರಾರ್ಥಿಸು, ಪ್ರಾಣವನ್ನು ಬಿಡು. ದೇವರನ್ನು ಪ್ರಾರ್ಥಿಸು. ಮುಂದಿನ ಪ್ರಶ್ನೆ. ಆಟ, ಕ್ರೀಡೆ, ವಿನೋದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ನರ್ಮ, ನರಂ. ನರ್ಮ. ಮುಂದಿನ ಪ್ರಶ್ನೆ. ವಿರಾಟನ ಆಸ್ಥಾನಕ್ಕೆ ಬಂದ ಜೀಮೂತ, ಪಿಂಗಳ, ಸಿಂಧುರರನ್ನು ಯಾರು ಕೊಂದರು? ಅರ್ಜುನ, ಭೀಷ್ಮ. ಅರ್ಜುನ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಊರು ನೋಡಿ ಬಾ ಅಂದರೆ ಕೇರಿ ಹೋಗು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನಾನಿತ್ತ ಓಡಿದರೆ ತಾನತ್ತ ಓಡುವುದು, ನಾನು ಹೊರಳಿದರೆ ತಾನು ಹೊರಳುವುದು, ಈ ಮಹಿಮಾಂಗನಾರು ಹೇಳೆಂದ. ಕಾಲುಗಳು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಹರಹರ ಎನ್ನು ಅಂದರೆ ಪ್ರಾಣವನ್ನು ಬಿಡು. 2ನೇ ಪ್ರಶ್ನೆಗೆ ಉತ್ತರ ಇದು ನರ್ಮ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ನರ್ಮನ ನರಮ್ಮ ಕೊಟ್ಟದ್ದು? ನರಂ. ನರಂ ಕೊಟ್ಟದ್ದು ನೀವು ಅಲ್ವಾ? ನರ್ಮ ಅಂತ ಹೇಳಲಿಲ್ಲ. 3ನೇ ಪ್ರಶ್ನೆಗೆ ಉತ್ತರ ಭೀಷ್ಮ ಆಗಿತ್ತು, ಅರ್ಜುನ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಊರಿ ನೋಡು ಬಾ ಅಂದರೆ ಊರಿಗೆ ತೋರಣ ಕಟ್ಟಿ ಬಂದಂತೆ, ಇದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಕನ್ನಡಿಯಲ್ಲಿರುವ ಪ್ರತಿಬಿಂಬ ಸರಿಯಾದ ಉತ್ತರ ಆಗಿತ್ತು. ಈಗ ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಹರಟೆ ಮಲ್ಲಿ ಎಂಬ ನುಡಿಗಟ್ಟಿನ ಅರ್ಥವೇನು? ವಿಪರೀತ ಮಾತನಾಡುವವಳು, ಮಹಾಮೌನಿ. ವಿಪರೀತ ಮಾತನಾಡುವ. ಮುಂದಿನ ಪ್ರಶ್ನೆ. ತಾವರೆ, ಕಮಲ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ನಳಿನ, ಮಲಿನ. ನಳಿನ. ಮುಂದಿನ ಪ್ರಶ್ನೆ. ಜೈಮಿನಿ ಭಾರತವನ್ನು ಬರೆದ ಜೈಮಿನಿ ಮಹರ್ಷಿಯು ಯಾರ ಶಿಷ್ಯನಾಗಿದ್ದ? ವ್ಯಾಸ, ವಾಲ್ಮೀಕಿ. ವ್ಯಾಸ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಊರಿಗೆ ಊಟದ ಚಿಂತೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಒಬ್ಬನು ಕಡೆದನು, ಒಬ್ಬನು ಕುಡಿದನು, ಒಬ್ಬ ನಡೆದು ಬಟ್ಟೆಯನ್ನು ಮಾಡಿದನು, ಯಾರಿವನು ಹೇಳಿರೆಂದ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಹರಟೆ ಮಲ್ಲಿ, ವಿಪರೀತ ಮಾತನಾಡುವವಳು, ಉತ್ತರ ಸರಿಯಾಗಿದೆ. 2 ಉತ್ತರ ನಳಿನ ಸರಿಯಾಗಿದೆ. 3 ಉತ್ತರ ವ್ಯಾಸ ಸರಿಯಾಗಿದೆ. 4 ಉತ್ತರ ಊರಿಗೆ ಊಟದ ಚಿಂತೆ, ನಾಯಿಗೆ ಎಂಜಲೆಲೆ ಚಿಂತೆ, ಇದು ಸರಿಯಾದ ರೂಪ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ ಇದು ಸಮುದ್ರ, ಸಮುದ್ರವನ್ನು ಕಡಿಯೋದು, ವಿಷವನ್ನು ಕುಡಿಯೋದು, ಹೀಗೆ ಕತೆ ಮುಂದುವರಿಯುತ್ತೆ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಲೋಕೇಶ್ವರಯ್ಯ ಅವರಿಗೆ ಈಗ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಯನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಹರಳೆಣ್ಣೆ ಕುಡಿದ ಮುಖ ಎಂಬ ನುಡಿಗಟ್ಟಿನ ಅರ್ಥವೇನು? ಕಾಂತಿಹೀನವಾದ ಮೋರೆ, ಕಾಂತಿಯುಕ್ತ ಮೋರೆ. ಕಾಂತಿಹೀನವಾದ ಮೊರೆ. ಮುಂದಿನ ಪ್ರಶ್ನೆ. ಸುಕ್ಕು ಸುಕ್ಕಾಗು, ಮುದುರು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ನಲುಗು, ಗಲಗು. ನಲುಗು. ಮುಂದಿನ ಪ್ರಶ್ನೆ. ಸೌರಾಷ್ಟ್ರದಲ್ಲಿರುವ ಜ್ಯೋತಿರ್ಲಿಂಗವು ಯಾವುದು? ಸೋಮನಾಥ, ರಾಮನಾಥ. ರಾಮನಾಥ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಊರಿಗೆ 100 ಹಂದಿ ಇರಬೇಕು, ಮನೆಗೆ ಒಬ್ಬ ಮಗ ಇರಬೇಕು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಮದುವೆ ಮಾಡುವ ಮುನ್ನ ವಧುವ ನೋಡಲು ಹಿರಿಯರು ಸದನಕ್ಕೆ ಹೋಗಿ
ಕನ್ಯೆಯ ನಕ್ಷತ್ರ ಹಿಡಿದೆಳೆದು ಏನಂದ? ಸೂಕ್ಷ್ಮವಾಗಿ ಓದಬೇಕು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಹರಳೆಣ್ಣೆ ಕುಡಿದ ಮುಖ, ಕಾಂತಿಹೀನವಾದ ಮೋರೆ, ಉತ್ತರ ಸರಿಯಾಗಿದೆ. 2 ಉತ್ತರ ನಲುಗು, ಸರಿಯಾಗಿದೆ. 3 ಉತ್ತರ ಸೋಮನಾಥ ಆಗಿತ್ತು, ರಾಮನಾಥ ಅಂತ ಹೇಳಿದಿರಿ. 4ನೇ ಪ್ರಶ್ನೆಗೆ ಉತ್ತರ ಊರಿಗೆ 100 ಹಂದಿ ಇರಬೇಕು, ಕೇರಿಗೆ ಒಬ್ಬ ನಿಂದಕನಿರಬೇಕು. 5ನೇ ಪ್ರಶ್ನೆಗೆ ಉತ್ತರ ಇದು ಹಸ್ತ. ಹಸ್ತ ಅನ್ನೋದು ಕೈ ಎನ್ನುವ ಅರ್ಥ ಬರುತ್ತೆ, ಜೊತೆಗೆ ಹಸ್ತ ಎನ್ನುವ ನಕ್ಷತ್ರವೂ ಉಂಟು. 2 ಅರ್ಥದಲ್ಲಿ ಇವುಗಳನ್ನು ಬಳಸಿದ್ದಾರೆ. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಜಯರಾಮಯ್ಯ ಅವರಿಗೆ 3 ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳು. ಜಯರಾಮಯ್ಯ ಅವರಿಗೆ 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ, ಸ್ವೀಕರಿಸಿ ಅಭಿನಂದನೆಗಳು. ಮಲ್ಲಿಕಾರ್ಜುನ ಅವರಿಗೆ 4 ಪುಸ್ತಕ ತಮಗೆ ಸಿಗ್ತಾ ಇದೆ, ಅಭಿನಂದನೆಗಳು. ಲೋಕೇಶ್ವರಯ್ಯ ಅವರಿಗೆ 5 ಪುಸ್ತಕ ತಮಗೆ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಸಿಂಟೇಟಸ್ ಪೆರಲ್ಮಣಿ ಕಣಜದ ಕಥೆಯನ್ನು ಕೇಳಿದ್ವಲ್ಲ, ಹಾಗೆ ಚೇಳಲ್ಲೂ ಇರುತ್ತೆ ಅಂತ ಕೆಲವರು ಭಾವಿಸಿ ಚೇಳನ್ನು ಕರ್ಕಟ ಗರ್ಭ ಅಂತ ಕರೀತಾರೆ. ಅಂದರೆ ತಾಯಿಯ ಒಡಲನ್ನು ಸೀಳಿಕೊಂಡು ಬರುವಂಥ ಮರಿಗಳು ಎನ್ನುವ ಅರ್ಥ ಇದೆ ಕರ್ಕಟ ಗರ್ಭ ಅಂತ. ಆದರೆ ವಾಸ್ತವದಲ್ಲಿ ಚೇಳಿನ ಮರಿಗಳು ತಾಯಿಯ ಒಡಲನ್ನು ಸೀಳಿಕೊಂಡೇನು ಬರೋಲ್ಲ. ಆದರೆ ತಾಯಿ ಅಷ್ಟೂ ಮರಿಗಳನ್ನು ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಓಡಾಡ್ತಾ ಇರುತ್ತೆ. ಹಾಗಾಗಿ ನೋಡಿದವರು ಯಾರೋ ತಪ್ಪಾಗಿ ಭಾವಿಸಿ ಇದು ತಾಯಿಯ ಒಡಲನ್ನು ಸೀಳಿಕೊಂಡು ಹುಟ್ಟುತ್ತೆ ಅಂತ ಭಾವಿಸಿದ್ದಾರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.